ವರ್ಷದ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಪೂರ್ವಾಂಗವಾಗಿ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಶ್ರೀಮಾತೆಯ ಅನುಗ್ರಹ ಆಶೀರ್ವಾದದೊಂದಿಗೆ ಆರಾಧಿಸಿಗೊಳಿಸಲ್ಪಡುವಂಥ ಎಲ್ಲ ಶಕ್ತಿಗಳ ಅನುಗ್ರಹ ಆಶೀರ್ವಾದದೊಂದಿಗೆ ನಿರ್ವಿಘ್ನವಾಗಿ ಚಾತುರ್ಮಾಸ್ಯವು ಸಂಪನ್ನಗೊಳ್ಳುವ ಮುಖಿಯನ್ನು ಪಡೆಯುತ್ತಾರೋ ಅವರೆಲ್ಲರ ಜೀವನದಲ್ಲಿ ಸಂತೋಷದಾಯಕವಾಗಿರತಕ್ಕಂಥ ಜೀವನ ನಡೆಸುವಂತಹ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಡುವುದರ ಮುಖಾಂತರ ಅವರವರ ಜೀವನದಲ್ಲಿ ಬರುವಂತಹ ಸಮಸ್ತವಾಗಿರತಕ್ಕಂತಹ ದುರಿತಗಳನ್ನು ನಿವಾರಣೆ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹ ಆಶೀರ್ವಾದವನ್ನು ಮಹಾಮಾತೆ ನೀಡುವುದರ ಮುಖಾಂತರ ಸಮಾಜವನ್ನು ಉದ್ಧರಿಸಿ ಕಾಪಾಡುವ ಹಾಗೆ ಶ್ರೀಮಾತೆ ಎಲ್ಲರನ್ನು ಕೂಡ ಅನುಗ್ರಹಿಸಿ ಶ್ರೀಪೀಠಕ್ಕೆ ಆಗಮಿಸುವ ಎಲ್ಲ ಶಿಷ್ಯಬಂಧದವರ ಯೋಗಕ್ಷೇಮವನ್ನು ರಕ್ಷಿಸುತ್ತಾ ಕಾಪಾಡ್ತಾ ಬರಬೇಕು ಎಂಬುದಾಗಿ ಮಹಾ ಸನ್ನಿಧಾನದಲ್ಲಿ ಶ್ರದ್ಧಾದ ಬಲ್ಲಿಯಿಂದ ನೀಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಶಿಷ್ಯರಿಗೆ ಗುರುಗಳ ಶಿಷ್ಯರಿಗೆ ತಲುಪುವುದರ ಮುಖಾಂತರ ಅವರೆಲ್ಲರೂ ಕೂಡ ಚಾತುರ್ಮಾಸ್ಯದಲ್ಲಿ ಭಾಗವಹಿಸಿ ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆಯುವಂಥ ಯೋಗ್ಯತೆಯನ್ನು ದಯಪಾಲಿಸಿಕೊಡಬೇಕು ಎಂದು ಹಾಗೆ ಕೋಶಾಧಿಕಾರಿ ಅರವಿಂದ ವೈದ್ಯಾಚಾರ್ಯಗಳು ವರದಿ ವಿಘ್ನೇಶಾಚಾರ್ಯ ಅರ್ಥಗಳು ಸೇರಿದಂತೆ ಇರುವಂತಹ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳೇ ಹಾಗೆ ಇರುವಂತಹ ಎಲ್ಲ ಶಿಷ್ಯವೃಂದರಿಗೆ ಮುಂದಿನ ಜುಲೈ 21ರಿಂದ ಸೆಪ್ಟೆಂಬರ್ 15ರ ತನಕ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ 2 ತಿಂಗಳ ಕಾಲ ಪ್ರವೃತ್ತಿಯಾಗಿನ ಮಹಾಸಂಸ್ಥಾನದಲ್ಲಿ ಗಮನಾನಿಗೆ ಪದಾಧಿಕಾರಿಗಳು ಆಯಾ ದೇವಸ್ಥಾನಕ್ಕೆ ಬಂದು ನೀಡುವುದು ಈ ಕಳೆದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಗಳ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆಯಬೇಕು. ಹಾಗೆ ಸಂಬಂಧಪಟ್ಟಂತಹ ದಿನಗಳಲ್ಲಿ ಹೊರೆ ಕಾಣಿಕೆ ಹಾಗೆ ಸುವಸ್ತುಗಳನ್ನು ಸಮರ್ಪಿಸುವಂಥದ್ದನ್ನು ಕೂಡ ಕೈಗೊಳ್ಳಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಮನೆಯವರಿಗೂ ಕೂಡ ನಾವು ಇಂದು ನೀಡುವಂತಹ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸುವಂತಹ ವ್ಯವಸ್ಥೆ ಮಾಡಬೇಕು. ಕನಿಷ್ಠ ಒಂದು ಮನೆಯಿಂದ ಒಂದು ಗುರುಪಾದುಕ ಪೂಜೆಯನ್ನು ಸಲ್ಲಿಸುವಂತಹ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಅತ್ಯಂತ ಕಾಳಜಿಯಿಂದ ನಿರ್ವಹಿಸಬೇಕೆನ್ನುವಂತಹ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಮಹಾಸಂಸ್ಥಾನದಲ್ಲಿ ನಡೆಯುವಂತಹ ಎಲ್ಲ ಯೋಜನೆಗಳಿಗೂ ಕೂಡ ಪೂರಕವಾದ ನಿಮ್ಮ ಸ್ಪಂದನೆ ಅತಿ ಅಗತ್ಯ. ಮಹಾಸಂಸ್ಥಾನದಲ್ಲಿ ನಡೆಯುವಂತಹ ವೇದ ಪಾಠಶಾಲೆ ಹಾಗೆ ಆನೆಗುಂದಿ ಶ್ರೀ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಶಿಕ್ಷಣ ಯಜ್ಞದ ಒಂದು ಭಾಗವಾಗಿ ನಡೆಯುವಂತಹ ಶಾಲೆಯ ಒಂದು ಖರೀದಿ ಯೋಜನೆ, ಹಾಗೆ ಗೋ ಮತ್ತು ಪರ್ಯಾವರಣ ಟ್ರಸ್ಟ್ನ ವತಿಯಿಂದ ನಡೆಯುವಂತಹ ಗೋಶಾಲೆಯ ಯೋಜನೆಗಳು, ಹಾಗೆ ಗುರುಸೇವಾ ಪರಿಷತ್ತಿನಲ್ಲಿ ವಿಶೇಷವಾಗಿ ಈಗ ಬೆಳಗ್ಗೆ ತಾನೇ ಒಂದು ಸೂಚನೆ ಬಂತು. ಇಲ್ಲಿ ಗುರುಸೇವಾ ಪರಿಷತ್ ಅನ್ನೋದು ಮಂಗಳೂರು ಮತ್ತು ಉಳ್ಳಾಲಪೇಟೆ ಅನ್ನುವಂತಹ ಒಂದು ಉಳ್ಳಾಲ ವಲಯದಲ್ಲಿದೆ. ಆದರೆ ಆ ಗುರುಸೇವಾ ಪರಿಷತ್ತಿನ ಅವರದೊಂದು ಸಭೆಯನ್ನು ಇಲ್ಲಿ ಸದ್ಯದಲ್ಲೇ ಆಯೋಜಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಇಲ್ಲಿಯ ಸಮಾಜ ಬಂಧುಗಳು ಕೂಡ ಆ ಒಂದು ಗುರುಸೇವಾ ಪರಿಷತ್ನಲ್ಲಿ ತೊಡಗಿಸಿಕೊಳ್ಳಬೇಕು. ಯಾಕಂತೇಳಿದ್ರೆ ನಮಗೆ ಇಲ್ಲಿ ಗುರುಗಳ ದೀಕ್ಷೆಯ ಬಳಿಕ ನಮಗೆ ಭಾಷೆ ಮತ್ತು ಸಂಸ್ಕೃತಿ ಅದನ್ನೆಲ್ಲ ನಾವು ಬದಿಗಿಟ್ಟು ಎಲ್ಲೆಲ್ಲ ವಿಶ್ವಬ್ರಾಹ್ಮರಿದ್ದಾರೋ ಅವರೆಲ್ಲ ಒಂದೇ ಅನ್ನುವಂತಹ ಒಂದು ನಿಲುವು. ಹಾಗೆ ಮಂಗಳೂರು ದೇವಸ್ಥಾನ, ಇಲ್ಲಿ ಬೇರೆ ಕೋಟೆಗಾರು ದೇವಸ್ಥಾನ, ಮಂಜೇಶ್ವರ ದೇವಸ್ಥಾನ, ಮೂಡುಬಿದಿರೆ ದೇವಸ್ಥಾನ ಅನ್ನುವಂತಹ ಒಂದು ಭಿನ್ನತೆ ಏನಿಲ್ಲ. ವಿಶ್ವಬ್ರಾಹ್ಮಣರು ಎಲ್ಲಿದ್ದರೂ ಕೂಡ ಎಲ್ಲರೂ ಒಬ್ಬರೇ, ಒಂದೇ ಒಂದು ಕುಟುಂಬದವರು. ಆ ನಿಟ್ಟಿನಲ್ಲಿ ಈಗ ಈ ತಲಪಾಡಿಯಿಂದ ಈಚೆಗಿರುವಂತಹ ಮಂಗಳೂರಿಗೆ ಬರುವಂತಹ ವ್ಯಾಪ್ತಿಗೆ ಉಳ್ಳಾಲ ಅವರ ಅದೇ ಗುರುಸೇವಾ ಪರಿಷತ್ನಲ್ಲಿ ಸೇರಿದರೆ ಇಲ್ಲಿ ಪ್ರತ್ಯೇಕವಾಗಿ ನಮಗೆ ಅಂತ ಮಾಡುವಂತಹ ವ್ಯವಸ್ಥೆ ಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಶಿಷ್ಯವೃಂದ ಕೂಡ ಮನೆಯೂ ಕೂಡ ಸ್ವಲ್ಪ ಕಡಿಮೆ ನಮ್ಮ ಕೋಟೆಗಾರಿಗೆ ಸಂಬಂಧಪಟ್ಟು. ಆದ ಕಾರಣ ಅವರ ಹತ್ರ ಗುರುಸೇವಾ ಪರಿಷತ್ನ ಪದಾಧಿಕಾರಿಗಳಲ್ಲಿ ತಿಳಿಸಿದ್ದೇನೆ. ಅವರು ಅದಕ್ಕೆ ಒಪ್ಪಿದ್ದಾರೆ. ಸದ್ಯದಲ್ಲಿ ಒಂದು ಸಭೆಯನ್ನು ಕರೀತಾರೆ. ದಯವಿಟ್ಟು ಎಲ್ಲ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಸೇರಿಕೊಳ್ಳಬೇಕು. ಆ ಮೂಲಕ ಗುರುಗಳ ಸೇವೆಯಲ್ಲಿ ನಿಮಗೆ ಗೊತ್ತಿರಬಹುದು, ಕಳೆದ ಬಾರಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಪಾದುಕ ಪೂಜೆ ಹಾಗೂ
ಸೇವೆ ಸಲ್ಲಿಸಿದವರು ನಮ್ಮ ಗುರುಸೇವಾ ಪರಿಷತ್ ನಮ್ಮ ಉಳ್ಳಾಲ ಈ ವಿಭಾಗದವರು, ಅಂದರೆ ಅಷ್ಟು ಸಕ್ರಿಯವಾಗಿರ್ತಾರೆ. ಪ್ರತಿ ಮನೆಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಿದ್ದಾರೆ. ಪ್ರತಿ ಮನೆಯಿಂದ ಕೂಡ ಗುರುಪಾದುಕ ಪೂಜೆ ಸಂದಿದೆ. ಅಷ್ಟು ವಾಹನಗಳ ಮೂಲಕ ಅವರು ಬಂದು ಒಂದು ಕಳೆದ ಬಾರಿಯ ಇದರಲ್ಲಿ ಗುರುಪಾದುಕ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಕೂಡ ಅದರೊಟ್ಟಿಗೆ ನಾವು ಸೇರೋಣ. ಆಗ ಇಲ್ಲಿಯ ಕೋಟೆಕಾರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಈ ತಲಪಾಡಿನ ಈ ಕಡೆ ಇರುವವರೆಲ್ಲರೂ ಕೂಡ ಅದರಲ್ಲಿ ನಾವು ಸೇರಿಕೊಳ್ಳಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ತೇವೆ. ದಯವಿಟ್ಟು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಹಾಗೆ ಇಲ್ಲಿ ಯುವಕ ಸಂಘದವರು ಹಾಗೆ ಮಹಿಳಾ ಮಂಡಳಿಯವರು ಕೂಡ ಅದರಲ್ಲಿ ತೊಡಗಿಸಿಕೊಳ್ಬೇಕು. ಅವರ ಸಭೆಗೆ ಹಾಜರಾಗಿ ನಮ್ಮಿಂದ ಕೂಡ ಸದಸ್ಯರನ್ನು ಅದಕ್ಕೆ ಅವರ ಸಮಿತಿಗೆ ಸೇರ್ಪಡೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿಯ ಮಾತೃಮಂಡಳಿಯವರು ಕೂಡ ಆನೆಗೊಂದಿಯಲ್ಲಿ ಇರುವಂತಹ ಶ್ರೀ ಸರಸ್ವತಿ ಮಾತೃಮಂಡಳಿಯಲ್ಲಿ ಕೂಡ ತಾವೆಲ್ಲ ತೊಡಗಿಸಿಕೊಳ್ಬೇಕು. ಅವರ ಕಾರ್ಯ ಚಟುವಟಿಕೆಯಲ್ಲಿ ಕೂಡ ತಾವೆಲ್ಲ ಭಾಗಿಗಳಾಗಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾ ಇಂದಿನ ಈ ಒಂದು ಸಮಾರಂಭಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಪ್ರತಿ ಮನೆಯೂ ಕೂಡ ಆಮಂತ್ರಣ ತಲುಪುವಂತಹ ಒಂದು ವ್ಯವಸ್ಥೆ, ಹಾಗೆ ಪ್ರತಿ ಮನೆಯಿಂದ ಕೂಡ ಗುರುಪಾದುಕ ಪೂಜೆಯನ್ನು ಸಲ್ಲಿಸುವಂತಹ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಮಾಡಬೇಕನ್ನುವಂತಹ ಭಿನ್ನದೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ವಂದನೆಗಳು. ರೋಲ್ಸ್ ರಾಯ್ ತಗೊಳ್ಳೋ ಸಾಮರ್ಥ್ಯ ಇದ್ದವನೇ ಆಡಳಿತ ನಿಲ್ಲಿಸೋದು. ಹಾಗಾಗಿ ನಾವೇನು ಬೈಕ್ ತರೋದು ಕೂಡ ಲೋನ್ ಮೇಲೆ. ಹಾಗಾದರೆ ಬೆಳೆಯೋದು ಹೇಗೆ? ಸಾಧ್ಯವಾದಷ್ಟು ನಮ್ಮ ಬೆಳವಣಿಗೆ ಬಗ್ಗೆ, ಆರ್ಥಿಕವಾಗಿ ಸಬಲರಾಗುವ ಬಗ್ಗೆ ಯೋಚನೆ ಮಾಡಿ. ನಾನು ಚಿನ್ನದ ಕೆಲಸ ಅಂತೇಳಿ ಚಿನ್ನದ ಕೆಲಸ ಮಾತ್ರ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅಂತ ನೀವು ಇಲ್ಲಿಂದ ಹೋದ ನಂತರ ತಿಳ್ಕೊಳ್ಳೋದು ಬೇಡ. ಎಲ್ಲರಿಗೂ ಹೇಳಿದೆ, ಎಲ್ಲದ್ದು ಹೇಳ್ತಾರೆ ಉದ್ದುದ್ದ ಆಗ್ತದೆ ಟೈಮ್ ಅಂತ ಹೇಳಿ ನಾನು ಒಬ್ರದ್ದು ಮಾತ್ರ ಹೇಳಿದ್ದು. ಹಾಗೆ ಮರದ ಕೆಲಸದ್ದು ತುಂಬ ಹೇಳಲಿಕ್ಕೆ ನಾನು ಸಂಘ ಮಾಡಿ ಹೊರಟಿದ್ದೆ. ಮರದ ಕೆಲಸದೆಲ್ಲ ಸಂಘಟನೆ ಆಗಬೇಕು ಅಂತ ಹೇಳಿ ಅದಿದ್ದು 4 ತಿಂಗಳು. ಮತ್ತೆ ಇವರಲ್ಲಿ ಜಗಳಾಗಿ ನಾನು ಅವನೊಟ್ಟಿಗೆ ಕೆಲಸ ಮಾಡಬೇಕು, ಇವನೊಟ್ಟಿಗೆ ಕೆಲಸ ಮಾಡಬೇಕು, ನನಗೆ ಉಳಿ ಸುತ್ತಿದ್ರೆ ಎಲ್ಲಿದ್ರೆ ನಾನು ಬದುಕ್ತೇವೆ ಅಂತ ದೂರವೇ ಹೋಗಿ ಮೂಡುಬಿದ್ರೆ ಅಬ್ಬಾಸಲ್ಲಿ ಕೆಲಸ ಮಾಡ್ತಾರೆ ಅವರು. ಒಬ್ಬ ಸಾಹೇಬನ ಹತ್ರ ಬೆಳಿಗ್ಗೆ 8 ಗಂಟೆಗೆ ಹೋಗಿ ತಂದು ಕೊಡ್ಬೇಕು, ಒಳಗೆ ಹೋಗ್ಬೇಕಿದ್ರೆ 8 ಗಂಟೆ 5 ನಿಮಿಷ ಆದ್ರೆ ಒಳಗೆ ಬಿಡೋದಿಲ್ಲವ. ಅವನ ಹತ್ರ ಸಿನ್ಸಿಯರ್ ಕೆಲಸ ಇವ್ರದ್ದು. ಆ ರೀತಿ ಆದರೆ ಬೆಳೆಯೋದು ಹೇಗೆ? ನಾವು ದುಡಿದು ಇನ್ನೊಬ್ಬನ ಬೆಳೆಸೋದಷ್ಟೇ ಹೊರತು ಅವ ಅಲ್ಲಿ ಪಲ್ಲಕ್ಕಿ ಮಾಡಿಕೊಟ್ಟ, ಇಲ್ಲಿ ರಥ ಮಾಡಿಕೊಟ್ಟ ಅಂತ ಹೋಗಿ ಸಾಬ ಸನ್ಮಾನ ಮಾಡ್ಕೊಳ್ಳೋದು, ಕೆಲಸ ಮಾಡೋದು ಒಳಗೆಲ್ಲ ಇವರೇ. ಹಾಗೆ ಆಗೋದು ಬೇಡ. ಸ್ವಲ್ಪ ಯೋಚನೆ ಮಾಡಿ ಸಂಘಟಿತರಾಗಿ ಕೆಲಸ ಮಾಡಿ. ಸಾಧ್ಯ ಆದರೆ, ಇಲ್ಲದಿದ್ರೆ ವ್ಯವಹಾರ ಜ್ಞಾನವನ್ನು ಸರಿ ಬೆಳೆಸಿಕೊಳ್ಳಿ. ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಕೊಡಿ, ಎಜುಕೇಶನ್ ಕೊಡಿ. ಈಗೆಲ್ಲ ಎಸ್ಟಿಮೇಟ್ ಹೇಳ್ತಾರೆ, ಒಂದು ಬಿಲ್ಡಿಂಗ್ ಆಗಬೇಕಿದ್ರೆ ಎಷ್ಟು ಎಸ್ಟಿಮೇಟ್ ಬೇಕು ಅಂತೇಳಿ. ನಾವು ಎಸ್ಟಿಮೇಟ್ ಕೊಡದೇ ಇದ್ರೆ ಸೋತು ಹೋಗ್ತೀವಿ. ಯಾರೋ ಎಸ್ಟಿಮೇಟ್ ಕೊಟ್ಟು, ಯಾರೋ ಕೂಲಿ ಕೊಟ್ಟು ಕೊನೆಗೆ ನಾವು ಕೆಲಸ ಮಾಡಬೇಕಾಗಿ ಬರ್ತದೆ. ಬನಶಂಕರಿ ರಥಕ್ಕೆ ಎಸ್ಟಿಮೇಟ್ ಕೇಳಿದ್ರು, ಅಲ್ಲಿದ್ದ ಆಚಾರ್ಯ ಯಾರು ಕೊಡ್ಲೇ ಇಲ್ಲ. ಅದು ಹಾಗೆ ಆಗುದಿಲ್ಲ, ಅದು ನೋಡಿ ಕೊಡ್ಬೇಕು. ನಾವು ಕೆಲಸ ಆಗುವಾಗ ಗೊತ್ತಾಗ್ತದೆ, ಒಂದೇ ಸರಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಮತ್ತಿಲ್ಲ ಒಬ್ಬರ ಗೋಪಾಲಕೃಷ್ಣ ಭಟ್ಟ ಎಸ್ಟಿಮೇಟ್ ನಿಮಿತ್ತ ಕೊಡ್ಲಿಕ್ಕೆ ಆಗದೇ ಇದ್ರೆ ಯಾವ ಪರಿಸ್ಥಿತಿ ನಾವು ಬರ್ತೀವಿ. ಅಷ್ಟಕ್ಕಾದ್ರೂ ನಮ್ಮ ಮಕ್ಕಳನ್ನ ಎಜುಕೇಟ್ ಮಾಡಿ, ಚೆನ್ನಾಗಿ ಓದಿಸಿ, ಆ ಮುಖಾಂತರ ನೀವು ಬೆಳೆರಿ. ಉದ್ದಾಯ್ತು ಅಂತೆಲ್ಲ ಎದ್ದು ಹೋಗ್ತಿದ್ರ, ಜಾಸ್ತಿ ಅಂತ ಹೇಳಿದ್ರು. ನೀವು ಬೆಳೆದ್ರಿ, ಸಮಾಜವನ್ನು ಬೆಳೆಸಿ ಅಂತ ಹೇಳಿ, ಹಾಗೆ ಬೆಳೆಯುವ ಹಾಗೆ ದೇವರ ಅನುಗ್ರಹ ಇರಲಿ ಅಂತ ಹೇಳಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ನಾನು ವಿರಮಿಸ್ತೇನೆ. ತತ್ಸದ್ ಮಹಾತ್ಮ ವಸ್ತು. ಹನುಮ ಪಾರ್ವತಿ ಪದಯೇ ಹರ ಹರ ಮಹಾದೇವ.